ಇವತ್ತಿನ ವಿಡಿಯೋ ಇಸ್ ಆಲ್ ಅಬೌಟ್ ಮೀಶೋ ವೈರಲ್ ಪ್ರಾಡಕ್ಟ್ಸ್. ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇರೋ ಎಲ್ಲ ಪ್ರಾಡಕ್ಟ್ಸು ಕರೆಂಟ್ ಆಗಿ ವೈರಲ್ ಆಗಿರೋ ಪ್ರಾಡಕ್ಟ್ಸು ಅಥವಾ ಪಾಸ್ಟ್ ಅಲ್ಲಿ ವೈರಲ್ ಆಗಿದ್ದಿದ್ದ ಪ್ರಾಡಕ್ಟ್ಸು. ಟೋಟಲ್ ಆಗಿ ನಾನು ಪರ್ಚೇಸ್ ಮಾಡಿರೋದು 12 ಪ್ರಾಡಕ್ಟ್ಸು. ಸೊ ಲೆಟ್ಸ್ ರಿವ್ಯೂ ಇಟ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದರೂ ಶಾಪಿಂಗ್, ಫ್ಯಾಷನ್, ಮೇಕಪ್ ಮತ್ತು ಟ್ರಾವೆಲ್ ವಿಡಿಯೋಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ವಿಡಿಯೋ ಆನ್ ಆಲ್ ಆಫ್ ದ್ಯಾಟ್. ಮೈ ಫಸ್ಟ್ ಪ್ರಾಡಕ್ಟ್ ಇಸ್ ದಿಸ್ ಮಿನಿ ಪಾಕೆಟ್ ಐರನ್. ಇದೊಂದು ದಿ ಬೆಸ್ಟ್ ಆ್ಯಂಡ್ ಯೂಸ್ಫುಲ್ ಪ್ರಾಡಕ್ಟ್ ಫಾರ್ ಟ್ರಾವೆಲಿಂಗ್. ಮನೇಲಿ ಯೂಸ್ ಮಾಡೋ ಐರನ್ ಬಾಕ್ಸ್ ತುಂಬ ಹೆವಿ ಆಗಿರುತ್ತೆ ಮತ್ತು ಜಾಸ್ತಿ ಸ್ಪೇಸ್ನ ಆಕ್ಯುಪೈ ಕೂಡ ಮಾಡುತ್ತೆ. ಅದನ್ನು ನಾವು ಎಲ್ಲ ಕಡೆ ತೊಗೊಂಡು ಹೋಗೋಕ್ಕೂ ಕೂಡ ಆಗಲ್ಲ. ಸೊ ಅವಾಗ ನಮ್ಗೆ ರೆಸ್ಕ್ಯೂಗೆ ಬರೋದೇ ಪಾಕೆಟ್ ಐರನ್. ತುಂಬ ಲೈಟ್ ವೇಟು ಮತ್ತು ಹೆವಿಯಾಗಿಲ್ದೇ ಇರೋ ಕಾರಣ ನಾವು ಇದನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸುಮ್ಮನೆ ಆ ಸೂಟ್ ಕೇಸಲ್ಲಿ ಸುಮ್ಮನೆ ಎಲ್ಲೊಂದು ಕಡೆ ಹಾಕೊಂಡು ಹೋದ್ರೂ ಆಗುತ್ತೆ. ಇಟ್ ವಿಲ್ ನಾಟ್ ಟೇಕ್ ಟು ಮಚ್ ಆಫ್ ಸ್ಪೇಸ್. ಆ್ಯಕ್ಚುಲಿ ನಾನು ಇದನ್ನು ಸ್ಟೀಮ್ ಐರನ್ ಅಂತ ಹೇಳಿ ಪರ್ಚೇಸ್ ಮಾಡಿದ್ದು, ಬಟ್ ಇಟ್ ಈಸ್ ನಾಟ್. ಪಿಕ್ಚರಲ್ಲಿ ನೋಡಬೇಕಾದ್ರೂ ಕೂಡ ಇದು ಸ್ಟೀಮ್ ಐರನ್ ಥರನೇ ಕಾಣಿಸ್ತು, ಬಟ್ ಇದು ನಾರ್ಮಲ್ ಐರನ್ನು. ಇದು ನಾವು ಹೇಗೆ ನಾರ್ಮಲಾಗಿ ಐರನ್ ಮಾಡಬೇಕಾದ್ರೆ ವಾಟರ್ನ ಸ್ಪ್ರಿಂಕಲ್ ಮಾಡ್ಕೊಂಡು ಯೂಸ್ ಮಾಡ್ತಿರೋ ಆ ಕೆಲಸನ ಕಮ್ಮಿ ಮಾಡಬೇಕು ಅಂತ ಅವ್ರು ಏನು ಮಾಡಿದ್ದಾರೆ ಅಂದರೆ ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ. ಇದ್ರೊಳಗಡೆ ನಾವು ಕಂಪ್ಲೀಟಾಗಿ ವಾಟರ್ನ ಫಿಲ್ ಮಾಡಿಕೊಂಡು ಯಾವಾಗ ಬೇಕೋ ಅವಾಗ ಮ್ಯಾನ್ಯುವಲ್ ಆಗಿ ಇದನ್ನು ಪ್ರೆಸ್ ಮಾಡಿಕೊಂಡು ವಾಟರ್ನ ಸ್ಪ್ರಿಂಕಲ್ ಮಾಡಿಕೊಂಡು ಐರನ್ ಮಾಡೋ ಥರ. ಇದು ತುಂಬ ಟೈಮ್ ಏನು ಕನ್ಸ್ಯೂಮ್ ಮಾಡಲ್ಲ, 2 ಮಿನಿಟ್ಸಲ್ಲೇ ಕೆಲಸ ಆಗೋಗುತ್ತೆ. ನೀವೇನಾದರೂ ಪಿ ಜಿಲಿ ಏನಾದರೂ ಇದ್ದರೆ ಇಟ್ ಈಸ್ ರಿಯಲಿ ಯೂಸ್ಫುಲ್. ಜಾಸ್ತಿ ಜಾಗ ಕೂಡ ಅದು ಆಕ್ಯುಪೈ ಮಾಡಲ್ಲ ಮತ್ತು ಈಸಿಯಾಗಿ ಕೂಡ ನೀವು ಕ್ಯಾರಿ ಮಾಡ್ಬೋದು. ಇಟ್ ಈಸ್ ರಿಯಲಿ ಲೋ ಮೇಂಟೆನೆನ್ಸ್. ನೀವು ಇದು ನಂಬಲ್ಲ ಎಷ್ಟು ಅಮೌಂಟು ಅಂತ. ಇಟ್ ಈಸ್ ಜಸ್ಟ್ 369 rupees. This product is really useful. You should definitely check it out. My next product is this mirror. ಇದೊಂದು ಟೈಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಓಡಾಡ್ತಾ ಇತ್ತು. ನನಗೆ ಪರ್ಸ್ನಲಿ ಒಂದು ಸ್ಟ್ಯಾಂಡಿಂಗ್ ಮಿರರ್ ಅವಶ್ಯಕತೆ ಇತ್ತು. ಸೊ ಐ ಬಾಟ್ ದಿಸ್ ಮಿರರ್. ನಾನು ಯಾವಾಗಲೂ ಮಿರರ್ ಈ ಸೈಡಲ್ಲಿ ಪ್ಲೇಸ್ ಮಾಡಿರೋದ್ರಿಂದ ಯಾವಾಗಲೂ ಈ ಥರ ಹೋಗಿ ಮೇಕಪ್ ಮಾಡ್ಕೊಬೇಕಾಗಿತ್ತು. ಈಗ ಈ ಮಿರರ್ ಬಂದಿರೋದ್ರಿಂದ ನಾನು ಫ್ರಂಟಲ್ಲೇ ಇಟ್ಕೊಂಡು ಐ ಕ್ಯಾನ್ ಡು ಮೈ ಮೇಕಪ್. ಸೊ ನೋ ಮೋರ್ ಸ್ಟ್ರಗಲ್ಸ್. ಈ ಮಿರರು 3 ಇಂಡಿವಿಜುವಲ್ ಪೀಸಸ್ ಆಗಿ ಬಂದಿದೆ. ವಿ ಶುಡ್ ಅರೇಂಜ್ ಇಟ್. ಇದು ನೋಡೋಕ್ಕೆ ಎಷ್ಟು ಕ್ಯೂಟಾಗಿದೆಯೋ ಅಷ್ಟೇ ಯೂಸ್ಫುಲ್ಲು. ಇಲ್ಲಿ ಬೇಕು ಅಂದರೆ ನಾವು ನಮ್ಮದು ಇಯರಿಂಗ್ಸು ಮತ್ತು ನೆಕ್ ಪೀಸಸ್ಸು ಅಷ್ಟೇ ಅಲ್ಲದೆ ಕೀಸ್ನ ಕೂಡ ನಾವು ಇಟ್ಕೋಬೋದು. ಇದು 2 ಡಿಫ್ರೆಂಟ್ ಕಲರ್ಸಲ್ಲಿ ಅವೈಲೇಬಲ್ ಇದೆ. ಒಂದು ಪಿಂಕ್ ಆ್ಯಂಡ್ ವೈಟ್. ಆ್ಯಂಡ್ ದಿಸ್ ಕಾಸ್ಟೆಡ್ ಮೀ ಜಸ್ಟ್ 230 rupees. ಮೈ ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ದಿಸ್ ಸ್ಪಾ ಜೆಲ್ ಸಾಕ್ಸ್. ಇದು ಸ್ವಲ್ಪ ಹೆವಿ ಕೂಡ ಇದೆ. ಇದು ನಾರ್ಮಲಾಗಿ ನೋಡಬೇಕಾದ್ರೆ ಇದು ನಾರ್ಮಲ್ ಸಾಕ್ಸ್ ಥರ ಅನಿಸ್ತಾ ಇದೆ, ಬಟ್ ಒಳಗಡೆ ಇದು ಜೆಲ್ಲಿ ಟೆಕ್ಸ್ಚರ್ ಇದೆ. ನಾರ್ಮಲಾಗಿ ಕ್ರ್ಯಾಕ್ ಡೀಲ್ಸ್ ಇರೋರೆಲ್ಲ ಏನು ಮಾಡ್ತಾ ಇರ್ತಾರೆ ಅಂದರೆ ಕ್ರೀಮ್ ಅಪ್ಲೈ ಮಾಡ್ಕೋತಾ ಇರ್ತಾರೆ. ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಕ್ರೀಮ್ ಹಾಕ್ಬಿಟ್ಟು ಇದನ್ನು ನಾವೇನಾದರೂ ಕಾಲ್ಗೆ ಹಾಕ್ಕೊಂಡ್ರೆ ಕ್ರೀಮ್ ಕೂಡ ಅದೇ ಪ್ಲೇಸಲ್ಲಿ ಇರುತ್ತೆ. ಮತ್ತು ಇದು ಜೆಲ್ಲಿ ಟೆಕ್ಸ್ಚರ್ ಇರೋದ್ರಿಂದ ಕ್ರೀಮ್ದು ಕೂಡ ಅದು ಎಫೆಕ್ಟಿವ್ನೆಸ್ನ ಇನ್ಕ್ರೀಸ್ ಮಾಡುತ್ತೆ. ಕ್ರೀಮ್ ಹಾಕೊಂಡಾಗ ಎಲ್ರಿಗೂ ಒಂದೇ ಒಂದು ಪ್ರಾಬ್ಲಮ್ ಆಗುತ್ತೆ. ಅದೇನು ಅಂದರೆ ಕ್ರೀಮ್ ಬೆಡ್ಶೀಟ್ಗೆ ಆಗೋದು, ವಾಕ್ ಮಾಡ್ಬೇಕಾದ್ರೆ ಫ್ಲೋರ್ಗೆ ಆಗೋದು ಎಲ್ಲ ಆಗೋಗುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ನೀವು ಇದನ್ನ ವೇರ್ ಮಾಡಿದ್ಮೇಲೆ ವಾಕ್ ಮಾಡಬೇಕಾದ್ರೆ ಅದು ಫ್ಲೋರ್ಗೆ ಆಗುತ್ತೆ ಅನ್ನೋ ಟೆನ್ಷನು ಇರಲ್ಲ, ಮಲ್ಕೋಬೇಕಾದ್ರೆ ಬೆಡ್ಶೀಟ್ಗೆ ಆಗುತ್ತೆ ಅಂತ ತಲೆನೋವು ಇರಲ್ಲ. ಇದು 2 ಡಿಫ್ರೆಂಟ್ ಕಲರ್ಸಲ್ಲಿ ಅವೈಲೇಬಲ್ ಇದೆ. ಒಂದು ಬ್ಲೂ ಆ್ಯಂಡ್ ಪಿಂಕ್. ನಾನು ಪಿಂಕ್ ಕಲರ್ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಕಾಸ್ಟೆಡ್ ಮೀ 150 rupees. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಕೂಂಬು. ಈ ಕೂಂಬು ಸ್ಪೆಷಾಲಿಟಿ ಏನು ಅಂದರೆ ಇಟ್ ರಿಮೂವ್ಸ್ ಡ್ಯಾಂಡ್ರಫ್. ನೋಡೋಕೆ ಇದು ನಾರ್ಮಲ್ ಕೂಂಬ್ ಥರನೇ ಇದೆ, ಆದರೆ ಕೇರ್ಫುಲ್ಲಾಗಿ ಹತ್ರ ಇಟ್ಕೊಂಡು ಅಬ್ಸರ್ವ್ ಮಾಡಿದ್ರೆ ಈ ಟೀತ್ಸಲ್ಲಿ ಹೋಲ್ಸ್ ಇದೆ. ಸೊ ನೀವೊಂದು 2 ಸತಿ ಕೂಮ್ ಮಾಡಿಕೊಂಡ್ರೆ ನಿಮ್ಮ ತಲೆಯಲ್ಲಿರೋ ಡ್ಯಾಂಡ್ರಫ್ ಎಲ್ಲ ಈ ಟೀತ್ಸಲ್ಲಿ ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆದಮೇಲೆ ಇದನ್ನು ನಾವು ಹೇಗೆ ಈಚೆ ಹಾಕೋದು ಅಂದರೆ ಈ ಪಾರ್ಟ್ನ ಪ್ರೆಸ್ ಮಾಡೋದ್ರಿಂದ ನೀಟಾಗಿ ಕಲೆಕ್ಟ್ ಆಗಿರೋ ಡ್ಯಾಂಡ್ರಫ್ ಎಲ್ಲ ಕೂಡ ಈಚೆ ಹೋಗುತ್ತೆ. ಯಾಕಂದರೆ ನಾವು ಕಂಪ್ಲೀಟಾಗಿ ಶಾಂಪೂ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ, ಅಥವಾ ಶಾಂಪೂನೇ ನಮ್ಮ ಡ್ಯಾಂಡ್ರಫ್ನೆಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಸೊ ಈ ಕೂಮ್ನ ನೀವು ಟ್ವೈಸ್ ಅ ವೀಕ್ ಬಿಫೋರ್ ಶಾಂಪೂಯಿಂಗ್ ಯು ಗೈಸ್ ಕ್ಯಾನ್ ಯೂಸ್ ದಿಸ್. ಯೂಸ್ ಮಾಡೋದ್ರಿಂದ ಸ್ವಲ್ಪ ನಮ್ಮ ಕಡೆಯಿಂದನೂ ಎಫರ್ಟ್ ಹಾಕಿ ಡ್ಯಾಂಡ್ರಫ್ನ ರಿಮೂವ್ ಮಾಡ್ದಂಗೆ ಕೂಡ ಇರುತ್ತೆ. ಆ್ಯಂಡ್ ದಿಸ್ ಕಾಸ್ಟೆಡ್ ಮೀ ಜಸ್ಟ್ 170 rupees. ನಾನು ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಒಂದು ಹೇರ್ ಸ್ಟೈಲ್ ಬಗ್ಗೆ ಹೇಳ್ತೀನಿ. ಐ ವಾಸ್ ಸೋ ಅಬ್ಸೆಸ್ ವಿತ್ ದಿಸ್ ಒನ್ ಹೇರ್ ಸ್ಟೈಲ್. ಇದನ್ನು ನಾನು ಟ್ರೈ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ತುಂಬಾ ಇತ್ತು. ದಟ್ ಈಸ್ ದಿಸ್ ಹೇರ್ ಸ್ಟೈಲ್. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂದರೆ ಈ ಮೆಟಲ್ ಪೋನಿ ಕಫ್ಸ್. ಇನ್ಸ್ಟಾಗ್ರಾಮಲ್ಲಂತೂ ಇದು ತುಂಬಾ ವೈರಲ್ ಆಗೋಗಿತ್ತು. ಮತ್ತಿನ್ನೊಂದು ಏನು ಹೇಳಬೇಕು ಅಂದರೆ ಎಲ್ಲ ವೆಬ್ಸೈಟಲ್ಲೂ ಡಿಫ್ರೆಂಟ್ ಪ್ರೈಸಸ್ಸೇ ಇತ್ತು. ಇಟ್ ವಿಲ್ ಬಿ ಲೈಕ್ 400-500 ಆ ಪ್ರೈಸಿಂಗಲ್ಲೇ ಇತ್ತು. ಬಟ್ ಐ ಫೌಂಡ್ ದ ಚೀಪೆಸ್ಟ್ ಒನ್ ಫಾರ್ ಯು ಆ್ಯಂಡ್ ದಿಸ್ ಇಸ್ ಜಸ್ಟ್ ಆಫ್ ₹227. ಅಷ್ಟೇ ಅಲ್ಲ, 1 ಕಾಸ್ಟಲ್ಲಿ ವಿ ಆರ್ ಬೈಯಿಂಗ್ 4 ಇನ್ ಮೀಶೋ.
ಸೊ ಡೆಫಿನೆಟ್ಲಿ ವರ್ತ್ ಬೈಯಿಂಗ್. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಮೈ ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ದಿಸ್ ವೈರಲ್ ಗಾಗಲ್ಸ್. ಇದು ಬಂದುಬಿಟ್ಟು ಕಾಪಿ. ಇದು ನಮ್ಗೆ ಒರಿಜಿನಲ್ ತೊಗೋಬೇಕು ಅಂದರೆ ಇಟ್ ಕಾಸ್ಟ್ ಅಸ್ ಮೋರ್ ದೆನ್ 10K. ಫೇಕ್ ವರ್ಷನೇ ಇಷ್ಟು ಚೆನ್ನಾಗಿ ಬಂದಿರಬೇಕಾದ್ರೆ ಒರಿಜಿನಲ್ ಯಾರಿಗೆ ಬೇಕು? ಇದು ಕೂಡ ಒಂದೊಂದು ವೆಬ್ಸೈಟಲ್ಲಿ ಒಂದೊಂದು ಥರನೇ ಪ್ರೈಸ್ ಇತ್ತು, ಬಟ್ ಐ ಗಾಟ್ ಮೈ ಹ್ಯಾಂಡ್ಸ್ ಆನ್ ಚೀಪೆಸ್ಟ್ ಒನ್. ದಿಸ್ ಇಸ್ ಹೌ ಇಟ್ ಲುಕ್ಸ್ ಆನ್ ಮೀ. ಇದು ನೋಡಿದ ತಕ್ಷಣ ಒಂದು ಪ್ರೀಮಿಯಂ ಕ್ವಾಲಿಟಿ ಗಾಗಲ್ಸ್ ಅಂತ ಕಾಣಿಸುತ್ತೆ. ಇದಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ 250 rupees. ಮೈ ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ದಿಸ್ ಪಾಕೆಟ್ ಸ್ಟ್ರೈಟ್ನರ್. ಆ್ಯಸ್ ನೇಮ್ ಸಜೆಸ್ಟ್ ಇದು ಕೂಡ ಟ್ರಾವೆಲ್ ಫ್ರೆಂಡ್ಲಿ ಮತ್ತು ನೀವು ಇದನ್ನು ಎಲ್ಲಿ ಬೇಕಾದ್ರಲ್ಲಿ ಈಸಿಯಾಗಿ ತೊಗೊಂಡು ಹೋಗ್ಬೋದು. ನನ್ನ ಮೇನ್ ರೀಸನ್ ಇದನ್ನು ಏನಕ್ಕೆ ಪರ್ಚೇಸ್ ಮಾಡಿದೆ ಅಂದರೆ ಈಸಿಯಾಗಿ ಬ್ಯಾಂಗ್ಸ್ನೆಲ್ಲ ಕರ್ಲ್ ಮಾಡ್ಬೋದು. ಈ ದೊಡ್ಡ ದೊಡ್ಡ ಹೇರ್ ಸ್ಟ್ರೈಟ್ನೆಲ್ಲ ಏನಾಗುತ್ತೆ ಅಂದರೆ ಏನಾದರೂ ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ಈ ಥರ ಟರ್ನ್ ಮಾಡಿದ್ರೆ ಈ ಕಡೆ ಸುಟ್ಬಿಡುತ್ತಾ, ಆ ಕಾನ್ಷಿಯಸ್ನೆಸ್ಸೇ ಜಾಸ್ತಿ ಇರುತ್ತೆ. ಸೊ ಇದು ಟೈನಿ ಕೂಡ ಮತ್ತು ಈಸಿಯಾಗಿ ಹ್ಯಾಂಡ್ಲ್ ಮಾಡ್ಬೋದು. ಸೊ ಐ ಬಾಟ್ ದಿಸ್. ಈ ಸ್ಟ್ರೈಟ್ನರ್ದು ಏನಾದರೂ ನೀವು ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಇಟ್ ಈಸ್ ಜಸ್ಟ್ 144 rupees. ನೆಕ್ಸ್ಟ್ ಈಸ್ ದಿಸ್ ವೇಸ್ಟ್ ಚೈನ್. ನಾನು ಇದನ್ನು ಫಸ್ಟ್ ನೋಡಿದ್ದು ಅಮೆಝಾನಲ್ಲಿ. ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ತುಂಬ ದಿವಸದಿಂದನೇ ಕಾರ್ಟಲ್ಲಿ ಹಾಕಿಟ್ಟಿದ್ದೆ. ಎಲ್ಲರೂ ಇದನ್ನು ಸ್ಕರ್ಟ್ ಮೇಲೆ ಸ್ಟೈಲ್ ಮಾಡ್ತಾ ಇದ್ದಿದ್ದು ನೋಡಿ ನನಗೂ ಒಂದು ಬೇಕು ಅಂತೇಳಿ ಮೀಶೋಲ್ಲಿ ಸೇಮ್ ಪ್ರಾಡಕ್ಟ್ನ ಸರ್ಚ್ ಮಾಡಿದಾಗ ನಂಗೆ ಸೇಮ್ ಪ್ರಾಡಕ್ಟ್ ಫಾರ್ ಲೆಸರ್ ಪ್ರೈಸ್ ಐ ಗಾಟ್ ಆ್ಯಂಡ್ ದಿಸ್ ಕಾಸ್ಟೆಡ್ ಮೀ ಜಸ್ಟ್ 250 rupees. ಸೊ ಲೆಸರ್ ಪ್ರೈಸು ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಕಮ್ಮಿ ಮತ್ತು ತಿನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಇದು ಸ್ವಲ್ಪ ಹೆವಿ ಕೂಡ ಇದೆ. ಮೈ ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ದಿಸ್ ಕ್ಯೂಟ್ ಹೇರ್ ಕ್ಲಿಪ್. ಇದೇನಪ್ಪ ಇದು ಕ್ಲಿಪ್ ಅಂತ ಇದ್ದಾರೆ ಅಂತ ಅಂದ್ಕೊಂಡಿದ್ರೆ ಎಸ್, ಯು ಹರ್ಡ್ ಮೀ ಕರೆಕ್ಟ್. ದಿಸ್ ಇಸ್ ಕ್ಲಿಪ್. ಇದು ಕೂಡ ತುಂಬಾ ವೈರಲ್ ಆಗಿತ್ತು ಆ್ಯಂಡ್ ದಿಸ್ ಕಾಸ್ಟೆಡ್ ಮೀ ಜಸ್ಟ್ 184 rupees. ನಂಗೆ ಪರ್ಸ್ನಲಿ ಈ ಥರ ಯುನೀಕ್ ಆಕ್ಸೆಸರೀಸ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ತುಂಬಾ ಇಷ್ಟ. ಇದನ್ನು ನೀವೇನಾದರೂ ಹಾಕ್ಕೊಂಡ್ರೆ ದಿಸ್ ವಿಲ್ ಸ್ಟ್ಯಾಂಡ್ ಔಟ್ ಆ್ಯಂಡ್ ಟ್ರಸ್ಟ್ ಮೀ, ಯು ಗೋನಾ ರಿಸೀವ್ ಲಾಟ್ ಆಫ್ ಕಾಂಪ್ಲಿಮೆಂಟ್ಸ್. ಮೈ ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ದಿಸ್ ಐಕಾನಿಕ್ ಲಂಡನ್ ಇಲ್ಯುಮಿನೇಟರ್. ಇದನ್ನು ಆ್ಯಕ್ಚುಲಿ ಫೇಸ್ ಹೈಲೈಟರಾಗಿ ಯೂಸ್ ಮಾಡ್ತಾರೆ, ಬಟ್ ನಾನಿಲ್ಲಿ ಬಾಡಿ ಹೈಲೈಟರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಒಂದೊಂದ್ಸತಿ ನೀವು ನೋಡಿರ್ಬೋದು ಈ ಸೆಲೆಬ್ರಿಟೀಸ್ದು ಬಾಡಿ ಎಲ್ಲ ಶೈನ್ ಆಗ್ತಾ ಇರುತ್ತೆ. ದಟ್ ಈಸ್ ಬಿಕಾಸ್ ದೇ ಯೂಸ್ ಬಾಡಿ ಹೈಲೈಟರ್ಸ್. ಇದು ಕೂಡ ಸೇಮ್ ಏನಂತಾರೆ ಸೇಮ್ ರಿಸಲ್ಟ್ಸ್ನ ಕೊಡುತ್ತೆ. ಕಾಸ್ಟ್ ಎಫೆಕ್ಟಿವ್ ಕೂಡ. ದಿಸ್ ಕಾಸ್ಟೆಡ್ ಮೀ ಜಸ್ಟ್ 104 rupees. ಮೈ ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ದಿಸ್ ಗೋಲ್ಡ್ ಪ್ಲೇಟೆಡ್ ಇಯರ್ ಕಫ್ಸ್. ದೀಸ್ ಆರ್ ರಿಯಲಿ ಅ ಪ್ರೀಮಿಯಂ ಕ್ವಾಲಿಟಿ. ಈ ಥರ ಒಂದು ಕ್ವಾಲಿಟಿ ಮೀಶೋಲ್ಲಿ ಕೊಡ್ತಾರೆ ಅಂದರೆ ನಂಬಕ್ಕೆ ಆಗಲ್ಲ. ಆ್ಯಂಡ್ ದಿಸ್ ಇಸ್ ಸೋ ಯುನೀಕ್ ಆ್ಯಂಡ್ ಪ್ರಿಟಿ. ಇದನ್ನು ನೀವು ಯಾವ ಥರ ಬೇಕಾದರೂ ಸ್ಟೈಲ್ ಮಾಡ್ಬೋದು. ಎರಡನ್ನೂ ಒಂದೇ ಕಡೆ ಕೂಡ ಹಾಕ್ಕೊಂಡು ಕೂಡ ನೀವು ಸ್ಟೈಲ್ ಮಾಡ್ಬೋದು, ಅಥವಾ ಒಂದು ಈ ಕಡೆ ಕೂಡ ಹಾಕ್ಕೊಂಡು ಕೂಡ ನೀವು ಸ್ಟೈಲ್ ಮಾಡ್ಬೋದು. ಆಗಲೇ ಹೇಳ್ದಾಗೆ ಐ ಲವ್ ಕಲೆಕ್ಟಿಂಗ್ ಯುನೀಕ್ ಸ್ಟಫ್ಸ್ ಲೈಕ್ ದಿಸ್ ಆ್ಯಂಡ್ ದಿಸ್ ಕಾಸ್ಟೆಡ್ ಮೀ ಜಸ್ಟ್ 197 rupees. ನೆಕ್ಸ್ಟ್ ಈಸ್ ದಿಸ್ ಗೋಲ್ಡನ್ ಗ್ಲಾಸ್ ಬ್ಯಾಂಗಲ್ಸ್. ಇದು ತುಂಬಾ ರೀಸೆಂಟಾಗಿ ವೈರಲ್ ಆಗಿರೋ ಪ್ರಾಡಕ್ಟು. ಇದನ್ನು ನೀವು ವೆಸ್ಟರ್ನ್ ಆ್ಯಂಡ್ ಟ್ರೆಡಿಷ್ನಲ್ ವೇರ್ಸ್ ಮೇಲೆ ಎರಡರ ಮೇಲೆ ಕೂಡ ನೀವು ಸ್ಟೈಲ್ ಮಾಡ್ಬೋದು. ಎನಿವೇ ಇಟ್ ಲುಕ್ಸ್ ಗುಡ್ ಆನ್ ಬೋತ್ ಆಫ್ ಇಟ್. ಇದನ್ನು ನೀವು ಸಿಂಗಲಾಗಿ ಕೂಡ ಸ್ಟೈಲ್ ಮಾಡ್ಬೋದು, ಅಥವಾ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಕೂಡ ಸ್ಟೈಲ್ ಮಾಡ್ಬೋದು. ದಿಸ್ ಕಾಸ್ಟೆಡ್ ಮಿ ಜಸ್ಟ್ 119 rupees. ಇನ್ನೊಂದು ಏನು ಹೇಳಬೇಕು ಅಂದರೆ ಇದು ಗ್ಲಾಸ್ ಬ್ಯಾಂಗಲ್ಸ್ ಆಗಿರೋದ್ರಿಂದ ನೀವು ತುಂಬಾ ಕೇರಿಂದ ಇದನ್ನು ನೋಡ್ಕೋಬೇಕು, ಇಲ್ಲಾಂದರೆ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೈ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಪ್ರಾಡಕ್ಟ್ ಇಸ್ ಆರ್ಗ್ಯಾನಿಕ್ ನೀಮ್ ವುಡನ್ ಕೂಮ್ಸ್. ಆ್ಯಕ್ಚುಲಿ ಇದು ಸೆಟ್ ಆಫ್ 4 ಕೂಮ್ಸ್ ಬರುತ್ತೆ, ಬಟ್ ನಾನು ಇನ್ನೂ 2 ಕೂಮ್ನ ಎಲ್ಲೋ ಮಿಸ್ಪ್ಲೇಸ್ ಮಾಡಿಬಿಟ್ಟಿದ್ದೀನಿ. ಹೇರ್ ಫಾಲ್ನ ರೆಡ್ಯೂಸ್ ಮಾಡೋಕ್ಕೆ ಇಟ್ಸ್ ಬೆಟರ್ ಟು ಸ್ವಿಚ್ ಫ್ರಮ್ ಪ್ಲಾಸ್ಟಿಕ್ ಕೂಮ್ಸ್ ಟು ವುಡನ್ ಕೂಮ್ಸ್. ಅದಕ್ಕೆ ನಾನು ಈ 4 ಕೂಮ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ನಾನು ಇನ್ನು 2 ಕೂಮ್ನ ಮಿಸ್ಪ್ಲೇಸ್ ಮಾಡಿದ್ದೇನಲ್ಲ, ಆ ಕೂಮ್ ಹೇಗಿದೆ ಅಂದರೆ ಈ ಡಿಟ್ಯಾಂಗಲ್ ಮಾಡೋಕ್ಕೆ ನಾವು ಸ್ವಲ್ಪ ಟೀತ್ಸ್ ಎಲ್ಲ ದೂರ ಇರೋವಂಥ ಕೂಮ್ನ ಯೂಸ್ ಮಾಡ್ತಿರಲ್ವ, ಆ ಕೂಂಬು, ಮತ್ತು ಇನ್ನೊಂದು ತುಂಬಾ ಹತ್ರ ಇರುತ್ತೆ ಅಲ್ವಾ ಟೀತ್ಸು, ಆ ಕೂಂಬು. ಸೊ ಇನ್ನೊಂದು ಏನು ಹೇಳಬೇಕಂದ್ರೆ ಈ ಪ್ಲಾಸ್ಟಿಕ್ ಕೂಂಬಲ್ಲಿ ಪಾರ್ಟಿಷನ್ ಮಾಡೋಕ್ಕೆ ಅಂತಲೇ ಒಂದು ಮೆಟಲ್ ಆ್ಯಡ್ ಮಾಡಿರ್ತಾರಲ್ವ, ಆ ಥರ ಕೂಡ ಸೇಮ್ ವುಡನ್ ಕೂಂಬಲ್ಲಿ ಮಾಡ್ಕೊಡೋದು. ಸೊ ಈಸಿಯಾಗಿ ನಾನು ಪಾರ್ಟಿಷನ್ ಕೂಡ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಇಟ್ ಆ್ಯಂಡ್ ದಿಸ್ ಕಾಸ್ಟ್ ಮೀ ಜಸ್ಟ್ 179 rupees. ವುಡನ್ ಕೂಮ್ಸಲ್ಲೆಲ್ಲ ಇನ್ನೊಂದು ಏನು ಬೇಜಾರಾಗುತ್ತೆ ಅಂದರೆ ಜಾಸ್ತಿ ಚುಚ್ತಾ ಇರುತ್ತೆ, ಬಟ್ ಇದು ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ, ಒಂಚೂರು ಚುಚ್ತಾ ಇಲ್ಲ. ಆ್ಯಂಡ್ ದಿಸ್ ಇಸ್ ರಿಯಲಿ ಗುಡ್ ಟು ಯೂಸ್. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.